ಯಾರ ಆಸರೆಗಾರ ಆಲದ ಎಲಿ ಮ್ಯಾಗ ಆದಿನಾರಾಯಣ ಒಬ್ಬನ ಕೂತಾನನ್ನುವಂಗ ಲೇಖಿ ಐತಿ. ಹರಿವಂಶ ಪುರಾಣ ಹೇಳ್ತೈತಿ, ಭಾಗವತ ಹೇಳ್ತೈತಿ, ಬ್ರಹ್ಮಾಂಡ ಹೇಳ್ತೈತಿ, ಮತ್ಸ್ಯ ಹೇಳ್ತೈತಿ, ವರಾಹ ಹೇಳ್ತೈತಿ, ಕೂರ್ಮ ಹೇಳ್ತೈತಿ. ಆ ನಾರಾಯಣನಿಂದನ ಇಡೀ ಜಗತ್ತು ಸೃಷ್ಟಿ ಆಗೈತೆ ಹೇಳ್ತೈತಿ. ಹೇಳ್ತಲ್ಲ ನಿಮ್ಮವು ಎಲ್ಲರೇ ಆದಿಶಕ್ತಿ ಅದಾಳ್ರಿ. ಇವು ಅವ್ರ ಇಚ್ಛೆ ಕಡೆ ತಯಾರಾಗಲ್ಲ ತಮ್ಮ. ಮಾಸ್ತರ್ ಇನ್ನೊಂದು ಹೊಚ್ಚಿಡ್ಬೇಕು ಬಲವಾಮಿ ಹೆಣ್ಮಗಳಿಗೆ. ಏನಾಗೈತೆ? ಯಾಕಂದ್ರ ಆದಿಶಕ್ತಿ ಅಂದ್ರೆ ಶಕ್ತಿ ಅಂದ್ರೆ ಹೆಣ್ಣತ್ತ ಈಕೆ ತಿಳ್ಕೊಂಡ. ಯಾವ ಶಕ್ತಿ? ಎಲ್ಲಿ ಶಕ್ತಿ? ಶಕ್ತಿ ಹೆಣ್ಣಲ್ಲ. ಮೊಟ್ಟ ಮೊದಲಿಗೆ ನನ್ನಲ್ಲಿ ಇರತಕ್ಕಂತ ಆತ್ಮಶಕ್ತಿ, ಆ ಪರಮಾತ್ಮ ಶಕ್ತಿ, ಪರಮಾತ್ಮನ ಶಕ್ತಿಯಿಂದ ಆತ್ಮಶಕ್ತಿ, ಆತ್ಮಶಕ್ತಿಯಿಂದ ವಿಷ್ಣು ಶಕ್ತಿ. ನೋಡಿ, ಜಗತ್ತಿನ ಮೇಲೆ ಎಲ್ಲಾ ಜೀವರಾಶಿಗಳಿಗೆಲ್ಲ ಸುತ್ತ ಹಾಕಿರತಕ್ಕಂತ ವೈಷ್ಣವ ಮಾಯ ಅಂತಕ್ಕಂತ ಒಂದು ಶಕ್ತಿ ಸುತ್ತ ಹಾಕೈತಿ. ಅದು ಗಂಡ ಐತಿ. ವಿಷ್ಣು ಪರಮಾತ್ಮನ ಶಕ್ತಿ ಗಂಡ ಐತೆ. ಗಂಡ ಐತಿ. ಆ ಗಂಡು ವಸ್ತು ಯಾವಾಗ ಸುತ್ತ ಹಾಕ್ತೈತೋ ಜಗತ್ತಿನ ಜೀವರಾಶಿಗಳೆಲ್ಲ ಈ ಭೂಮಿ ಮ್ಯಾಗ ಬಂದ ಕೂಡಲೇ ನಂದು ತಂದು ಮಂದಿ ಮಕ್ಕಳ ಬಂಧು ಬಳಗ ಹಿಡ್ಕೊಂಡು ಕೂತೈತಿ. ಮತ್ತೆ ಇದು ಅಲ್ಲದೆ ಬ್ರಹ್ಮ ಶಕ್ತಿ ಅಂತಕ್ಕಂತ ಒಂದು ಅಮೋಘವಾದ ಶಕ್ತಿ ಯಾವ ಜ್ಞಾನಿಗಳಲ್ಲಿ, ಯೋಗಿಗಳಲ್ಲಿ, ಜೋಗಿ ಜಂಗಮರಲ್ಲಿ, ಪೀರ ಪೈಗಂಬರರಲ್ಲಿ ಉತ್ತಮವಾಗಿರತಕ್ಕಂತ ಗುಣಮಟ್ಟದ ಜ್ಞಾನವನ್ನ ಕರುಣಿಸಿರತಕ್ಕಂತ ಬ್ರಹ್ಮಶಕ್ತಿ ನಿಮ್ಮದೇನೈತಿ. ಈಗ ಹೆಣ್ಮಗಳಿಗೆ ಹೆಂಗಾಗೈತ್ರಿ? ಹಂಗ್ರಿ, ಈಗ ಒಂದು 80 ಕಿಲೋ ಒಂದು ಮನುಷ್ಯ ಆಗ್ಬೇಕು, ತೂಕ ಆಗಿ ಹೋಯ್ತಿದ್ರು. ಹೌದಾ? ಅವ ದೀಡಿ ಕ್ವಿಂಟಲ್ ನೆಗುತ್ತಾನ. ಆ ಶಕ್ತಿ ಎಲ್ಲಿಂದ ಬತ್ತು? ನಿನ್ನ ಶರೀರ ತೂಕ ಆಗಿ ಹೋಗೈತಿ. 80 ಕಿಲೋ ತೂಕ ಆಯ್ತು. ಅವನ್ ನೆಗುತ್ತಾನ, ದೀಡಿ ಕ್ವಿಂಟಲ್ ನೆಗುತ್ತಾನ. ಆ ತಾಕತ್ ಎಲ್ಲಿಂದ ಬತ್ತು? ಯಾಕಂದ್ರ ಒಳಗೆ ಇರತಕ್ಕಂತ ಪರಮಾತ್ಮನ ಆಟ ಬ್ಯಾರೆ ಐತಿ. ನಿಮಗೆ ಮೊದಲ ಹೇಳನ್ಯ. ಮತ್ತ ಅವ್ನು ಹೋದ ಬರಕ ನಿನ್ನೆ ಪಂಚಮಹಾಭೂತ ಶರೀರ ಅಳಿಗಾಡ್ತೈತೆ ನೋಡು. ಬರೋಬ್ಬರಿ ಮಾಸ್ತರ್, ಹಾದಿಗೆ ಬಂದಿ ನೀನು. ಹೌದ್ರಿ, ಹಾದಿಗೆ ತರ್ತಿ. ನಿನಗೊಂದು ನಮಸ್ಕಾರ ಮಾಸ್ತರ್. ಯಾಕಂದ್ರ ಈ ಶರೀರ ಯಾಕಂದ್ರ ಬೆಂಕಿಗೆ ಹೋತು, ಗಾಳಿದ ಗಾಳಿಗೆ ಹೋತು, ನೀರಿಂದ ನೀರಿಗೆ ಹೋತು, ಆಕಾಶದ ಆಕಾಶಕ್ಕೆ ಹೋತು, ವಾಯುವಿಂದ ವಾಯುಕ್ಕೆ ಹೋತು. ಹೋಯ್ತು. ಹೌದಲ್ಲ? ಪಂಚ ಮಹಾಭೂತಗಳೆಲ್ಲ ತನ್ನ ಮೂಲ ಸ್ಥಾನಕ್ಕೆ ಅದು. ಆ ಬಳಿಕ ನಿನ್ನ ಯಮ ಯಾರಿಗೆ ಶಿಕ್ಷೆ ಕೊಟ್ಟ? ಯಾರ ಶಿಕ್ಷೆ ಯಾರಿಗೆ ಕೊಟ್ಟ? ಇದು ಶರೀರ ಹೆಂಗೈತಂದ್ರ ಭೌತಿಕ ಶರೀರ ನೆಲಕ್ಕೆ ಬಿದ್ದಿರಬಹುದು, ಸೂಕ್ಷ್ಮ ಶರೀರ ಅಂತಕ್ಕಂಥದಕ್ಕೆ ಯಮ ಶಿಕ್ಷೆ ಕೊಟ್ಟಾನ. ಪಂಚೀಕರಣಿ ಒಳಗ ನೋಡ್ರಿ, ಭಾಗವತದ ಒಳಗೂ ನೋಡಿ, ಎರಡು ತರವಾಗಿ ಬರ್ತೈತಿ. ಇದು ಇಷ್ಟ ಅಲ್ಲದ ಕೈವಲ್ಯ ಕಲ್ಪವಲ್ಲರಿ ಒಳಗೆ ನೋಡ್ರಿ, ನೋಡು ನಿಜಗುಣಿ ಕೈವಲ್ಯದೊಳಗೆ ನೋಡ್ರಿ, ಅದು ಅಷ್ಟ ಅಲ್ಲದ. ಯಾಕಂದ್ರ ಕೈವಲ್ಯ ನವನೀತ ಅಂತಕ್ಕಂಥದ್ದು ಆದಿ ಅಮಾತ್ಯಪ್ಪನವರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಗ್ರಂಥದೊಳಗೂ ನೋಡಿ ಸಿಗ್ತೈತಿ. ಅದರೊಳಗೂ ಸಿಗ್ತೈತಿ. ಸಿಗ್ತೈತಿ. ಯಾಕಂದ್ರ ಹಿಂಗ ಮಾಡಿ ಇಟ್ಟಾರ ಪರಮಾತ್ಮನ ಆಟ. ಆದ್ರೆ ನಿನಗಾಗೋದಿಲ್ಲ. ಒಂದ ಮಾತು ಹೇಳನ್ಯ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನ ಹುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇರುಪವಯ್ಯ ಕೂಡಲ ಸಂಗಮ ದೇವ. ಯಾಕಂದ್ರೆ ಪರಮಾತ್ಮ ಮುಟ್ಟಿದ ಸಿಡಿ ಹಾದ ಗಿಡ ಸಿಗಿತೈತಿಲ್ಲ. ಸದ್ಗುರುನಾಥ ಮುಟ್ಟಿದಂದ್ರ ಸಿಡಿ ಹಾದ ಗಿಡ ಸಿಗಿತೈತಿ. ಮಕ್ಕಳಿಲ್ಲದ ಅವ್ರಿಗೆ ಮಕ್ಕಳಾಕ್ಕಾವ. ಯಾಕಂದ್ರೆ ನಮ್ಮ ಅಮೋಘ ಸಿದ್ಧನ ಸಂತತಿ ಅವ್ರು ಹೇಳ್ತಾರ ಏನತ್ತ, ಮಕ್ಕಳ ಇಲ್ಲದವರು ಪಟ್ಟಣಕ್ಕೆ ಹೋಗ್ರಿ, ಪಟ್ಟಣ ಕೆಳಗ ಅರಕೇರಿ. ಆ ಅರಕೇರಿ ಗುಡದಾಗ ಯೋಜನಾದ ಅಮೋಘ ಸಿದ್ಧ ಮುತ್ಯ ಬರೇ ಒಂದು ಕಾರ್ಯಕ್ಕೆ ತಂದ ನಿನಗ ಕೊಟ್ಟಂದ್ರ ಮಕ್ಕಳಕ್ಕ. ಯಾಕ ತೊಗಲು ಹೋಗಿ ಸಂತಾಗ ಸಾಕಟ್ಟ ಕಾರ್ಯಕ್ಕೆ ಬರ್ತಾವ, ಕೊಬ್ಬರಿ ಬರ್ತೈತಿ, ಗಾಂವ್ ಹೊಡೆದು ಮಾಡ್ರಲಿ, ಅದಕ್ಕೆ ಅಕ್ಕವ್ರ ಮಕ್ಕಳು. ಅದಕ್ಕ ಪರಮಾತ್ಮನ ಸದ್ಗುರುನಾಥನ ಅಂತಃಕರಣ ದೃಷ್ಟಿ ಎಷ್ಟೋ ಮಂದಿ ಮಾಸ್ತರ್ ಬರೇ ನೋಡಿದ್ರ ಘರ ಬಂದಿರ್ತೈತಿ, ನೋಡಿದ್ರ ಕ್ಯಾಕರಿಸಿ ಉಗುಳು ನುಂಗಿದ್ರ ಘರ್ಬಾಗ್ಯಾರ. ಎಷ್ಟೋ ಮಂದಿ ಬರೇ ಮುಟ್ಟಿದ್ರ ಆಗ್ಯಾರ. ಯಾಕಂದ್ರೆ ಎಷ್ಟೋ ಮಂದಿ ಮೂಗಲೆ ನಾತಾ ಜಗ್ಗಿದಾಗ ಸಹಿತ ಗರ್ಭಾಗ್ಯಾರ. ಯಾಕಂದ್ರೆ ಪರಮಾತ್ಮನಲ್ಲಿ ಅಂತ ಶಕ್ತಿ ಐತಿ. ನಿಮ್ಮ ಅವನಲ್ಲಿ ಯಾವ ಶಕ್ತಿ ಐತಿ? ಏನ ಆತ್ಮಶಕ್ತಿ ಐತೋ, ಏನ ವಿದ್ಯಾಶಕ್ತಿ ಐತೋ, ಏನ ಬುದ್ಧಿ ಶಕ್ತಿ ಐತೋ, ಏನ ಜ್ಞಾನ ಶಕ್ತಿ ಯಾವ ಅದಾವೋ ಏನು ಇಲ್ಲೋ? ಎಲ್ಲ ಅಳಗಾಲ ಹತ್ಯಾವ. ಇವು ಇಲ್ಲ. ಎಲ್ಲ ಅದು
ಅದಾವ ಕರೆ ಕೆಲಸಕ್ಕೆ ಬರುದಿಲ್ಲ ಮಾಸ್ತರ. ಅಂದ್ರೆ ಕುರುಪಿ ಮಾರಕ್ಕೆ ತೊಗಲ ಬಗೆಗೆ ಕಬ್ಬಿನ ಕಸಕ್ ಬಂದಂಗಾಗೈತಿ. ಹೌದೌದು. ಯಾಕಂದ್ರೆ ಕುರುಪಿ ಮಾರಕ್ಕೆ ಬರೀ ಒಂದು ಸ್ವಲ್ಪ ಗಣಪತಿ ವಿಷಯ ಹೇಳ್ರಿ. ಹೆಂಗೈತ್ರಿ ನಾವು ಮಾಡತಕ್ಕಂತ ಈಗ ಸದ್ಯಕ್ಕ ಈ ಕಲಿಯುಗದಾಗ ಮಾಡತಕ್ಕಂತ ಗಣಪತಿ ಯಾರತ್ತ ಕೇಳಿದರ ಪಾರ್ವತಿ ಪರಮೇಶ್ವರರ ಇಬ್ಬರು ಕೂಡ್ಸಿ ಹಾಡ್ದಿರತಕ್ಕಂತ ಮಗ ಹೌದಿಲ್ಲ. ಹೆಂಗಂತ ತಿಳ್ಕೊ ಮಾಸ್ತರ, ಹೆಂಗ ಪಾರ್ವತಿ ಮಣ್ಣಿನಿಂದ ಗೊಂಬೆ ಸೃಷ್ಟಿ ಮಾಡಿದ್ಳು. ಬರೋಬರೇ ಐತಿ. ಆ ಗೊಂಬೆಗೆ ಜೀವ ಕಳೆಯನ್ನ ತುಂಬಬೇಕಾದ್ರೆ ಷಡಾಕ್ಷರಿ ಮಂತ್ರದಿಂದ ಆಗಲಿಲ್ಲ. ಷಡಾಕ್ಷರಿ ಮಂತ್ರ 21,000 ಜಪ ಮಾಡ್ಯಾಳ. ಜೀವ ಕಳೆ ಬರ್ಲಿಲ್ಲ. ಯಾವಾಗ ಪರಮಾತ್ಮನ ಪಂಚಾಕ್ಷರಿ ಮಂತ್ರವನ್ನ ಪಠನ ಮಾಡಿದಳು ಅವಾಗ ತಕ್ಷಣ ಜೀವ ಕಳೆ ಬಂದೈತಿ. ಖರೆ ಅವ್ವ ಏನು ಮಾಡಿ ಇಟ್ಟಿದ್ದಲ್ಲ, ಮೊದಲು ಕೈಯಾಗ ಒಂದು ಒಣಕಿ ಕೊಟ್ಟು ಆ ಮೂರ್ತಿ ಮಾಡಿ ನಾ ಮಾಡೇನಂತಕ್ಕಂತ ಅಹಂಕಾರ ಇದ್ದುದಕ್ಕಾಗಿ ಪರಮಾತ್ಮ ಬಾಗಲದಾಗ ಕುಣಿಸಿದಾಗ ಪರಮಾತ್ಮ ಯಾವಾಗ ಬಂದು ಅವಾಗ ಪರಮಾತ್ಮನ ಅಪ್ಪ ಅನ್ನೋದು ಗೊತ್ತಿಲ್ಲದ ಗೊಂಬೆ ಅಪ್ಪನ ಜೋಡಿನ ಕಾದ ಹಿಡಿತು. ಆವಾಗ ಪರಮಾತ್ಮ ಒಬ್ಬನ ಅದನ್ನ ಒಬ್ಬನೇ ಹೊಡೆದಿಲ್ಲ. ಅದರಲ್ಲಿ ಇರತಕ್ಕಂತ ಆ ಅಷ್ಟು ಮದಗಳೆಲ್ಲ ದೂರ ಆಗಬೇಕಾದ್ರೆ ಶನಿ ವಿಷ್ಣು ಮಾಯಾ ಅಂತಕ್ಕಂಥ 3 ತ್ರಿಶೂಲದೊಳಗೆ ಕೂಡಿ ಸೂರ್ಯ ಅಂತಕ್ಕಂಥ ಅಗ್ನಿ ಆ ತ್ರಿಶೂಲ ತುದಿ ಒಳಗೆ ಹೋದಾಗ ಪರಮಾತ್ಮ ಅಂತಕ್ಕಂಥ ಕಲ್ಲೈತಿ ಯಾವಾಗ ಮಸ್ತಕದ ಮ್ಯಾಗ ಇತ್ತು ಪಟ್ನ ಕತ್ತರಿಸಬೇಕು. ಅಹಂಕಾರ ಮಾಡಿದ್ದು ತಲಿ ಅದಕ್ಕೆ ಅದನ್ನು ತೆಗೆದು ಪರಮಾತ್ಮ ಯಾಕಂದ್ರೆ ಎಡಬಿಡದೆ ಪಶುವಿನ ಜನ್ಮದೊಳಗ ಇರತಕ್ಕಂತ ಯಾವ ಇಂದ್ರನ ಐರಾವತದ ಮರಿಮಮ್ಮಗನಾಗಿರ್ತಕ್ಕಂಥ ಆ ಗಜ ಹೆಂಗಿತ್ತಂದ್ರ ಹೆಂಗಿತ್ರಿ ರೋಮ ಮೊದಲು ಮಾಡಿ ಪಂಚಾಕ್ಷರ ಮಹಾಮಂತ್ರವನ್ನು ನುಡಿತಿತ್ತು. ಹೌದು, ಅದ್ರ ರೋಮ 1000 ವರ್ಷ ತಪಸ್ಸೆ ಮಾಡಿತ್ತು. ನೋಡ್ಕೊ ಬಳೆಪೇಟೆ ಬೆಂಗಳೂರು ಅವರು ಬರೆದಿರತಕ್ಕಂತ ಕುರುಡಿಕೇರಿ ಶಿವಪುರಾಣದೊಳಗೆ ಕುರುಡಿಕೇರಿ ಅವರು ಬರೆದದ್ದು ಶಿವಪುರಾಣದೊಳಗೆ ಪ್ರಿಂಟಿಂಗ್ ಪ್ರೆಸ್ ಬಳೆಪೇಟೆ ಬೆಂಗಳೂರು. ಅದ್ರ ಒಳಗೆ ಏನ್ ಹೇಳ್ತಕ್ಕಂದ್ರ ಆ ಆನೆ ಯಾವಾಗ ಪಂಚಾಕ್ಷರಿ ರೋಮದಿಂದ ನುಡಿತಿತ್ತು ಆ ಆನೆ ಹಂತಕ್ಕೆ ಹೋಗಿ ಪರಮಾತ್ಮ ಆ ರುಂಡ ತಂದ ಇದಕ್ಕೆ ರುಂಡ ಹಚ್ಚಾನ ಇದೇನು ಅಪ್ಪಂದಾತೋ ಒಂದಾತ ಯಾಕಂದ್ರೆ ನೀ ಮಾಡಿದ್ದು ನನಗೆ ಹೇಳಕ್ ಬಂದ ನೀ ಮಾಡಿದ್ದು ನೀನ ಉಣ್ಣು ನೀಡಬೇಡ ಯಾರಿಗೆ ಮಾಸ್ತರ್ ಯಾರಿಗೆ ಗುಡಿ ಉಳಿದು ಕಳಸ ನಮದು ಯಾಕಂದ್ರೆ ವಿಚಾರ ಹೆಂಗೈತಿ ನೀ ಮಾಡಿದ್ದು ನೀನೇ ಉಣ್ಣು ನೀಡಬೇಡ ಯಾರಿಗೆ ಉಳಿದ ಅಗಲ ತಮ್ಮ ತೊಳೆದಿಡು ನಾಳಿನ ಯಾರಿಗೆ ತಗೋದಿಡು ನಾಳಿನ ಯಾರಿಗೆ ಅಂತ ಹೇಳ್ಯಾರ. ಯಾಕೆ ಹೇಳ್ಯಾರ ಅಂದ್ರ ಹೆಂಗ್ರಿ ಏನಕ್ಕ ನಿಮ್ಮ ಮೌಗಳು 5 ಮಂದಿ ಕೂಡಿ ಏನು ದ್ರೌಪದಿ ಅಂತಕ್ಕಂತ ಕನ್ಯಾ ತಯಾರಾಗಬೇಕಾದ್ರೆ ಕಾಮದೇನು ನೋಡಿ ಹಾಸ್ಯ ಮಾಡಿದ್ರಲ್ಲ ಅವರು ಉಂಡಾರ ಅದನ್ನ ಹೊಳ್ಳೆ ಅನುಭವಿಸ್ಯಾರ್ರಿ. ಹೌದು ಈಗ ನೀ ಮಾಡಿದ್ದು ನೀನ ಅಂದ್ರ ಈ ಕತಿಗೆ ಈ ಹಾಡ ತಂದ್ ಹಚ್ಚಾರ. ಈಗ ಸದ್ಯ ಹೆಂಗೈತಿ ನೋಡು ಹೆಂಗೈತ್ರಿ. ಯಾಕಂದ್ರ ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂತ ಪುಂಡಲೀಕ ಮಹಾರಾಜ್ ಏನ್ ಮಾಡ್ಯಾನ ಸಂತ ತುಕಾರಾಮ ಮಹಾರಾಜ್ ಅವರೆಲ್ಲ ಹೆಂಗ್ ಮಾಡ್ಯಾರ ಯಾಕಂದ್ರ ಆಸ್ತಿ ಅಂತಸ್ತ ಐಶ್ವರ್ಯ ಧನ ಕನಕ ಏನು ಕಮ್ಮಿ ಇಲ್ಲ ಅವರಿಗೆ, ಏನೂ ಇಲ್ಲ. ಎಲ್ಲ ಸಕಲ ಸಂಪತ್ತ ಅವರಲ್ಲಿ ಇದ್ರು ಅದನ್ನ ಕಾಲ ಕಸ ಮಾಡಿ ಹೇಳ್ತಾರ ಅವ್ರು ಒಂದ ಮಾತು ಏನಂತ, ಏನೈತೆ ಜೀವನದಾಗ ಹೋಗೋ ಮಣ್ಣಾಗ ಏನೈತೆ ಜೀವನದಾಗ ಹೋಗೋದೈತೆ ಮಣ್ಣಾಗ ಚಿಂತಿಲ್ದ ಕೂರುವುದೈತೆ ಜಂತಿಲ್ದ ಮನೆಯಾಗ. ಎಲ್ಲಿ ಕುಂಡಿರ್ತೀನಿ ನಿನ್ನ ಮನೆಗೆ ಜಂತಿಲ್ಲ ಯಾಕಂದ್ರೆ ನಿನ್ನ ಮನೆ ಇರುವುದು 3 ಬಟ್ಟಿ ಹರಕ ತಲೆ ಇಲ್ಲ ಅದಕ್ಕೆ ಜಂತಿ. ಹೌದಾ? ಎಲ್ಲಿಗೂ ತಂದದಿ ಯಾವುದೂ ನಿನಗೆ ಶಾಶ್ವತ ಇಲ್ಲ. ನಿನಗೆ ಶಾಶ್ವತ ಆಗಬೇಕಾದ್ರೆ ಈ ಸದ್ದ ಕಲಿಯುಗದಾಗ ಹೆಂಗೈತಂದ್ರ ಯಾವ ಹೆಣ್ಣು ಮಗಳು ಗಂಡನೇ ದೇವರ ಗಂಡನೇ ಸರ್ವಸ್ವ ಗಂಡನೇ ನನ್ನ ಪಾಲಿನ ಪರಮಾತ್ಮ ಅಂತ
ಯಾವ ಹೆಣ್ಣು ಮಗಳು ದುಡಿತಾಳ ಆಕೆಗೆ ಮುಕ್ತಿ ಆಗೈತಿ. ಆಗೈತಲ್ಲ. ಹೇಮರೆಡ್ಡಿ ಮಲ್ಲಮ್ಮ ದುಡ್ದಾಳ, ಅಕ್ಕ ಮಾದೇವಿ ದುಡ್ದಾಳ, ಕಿತ್ತೂರು ಚೆನ್ನಮ್ಮ ಸಹಿತ ದುಡ್ದಾಳ, ಇಲ್ಲಿಗೆಲ್ಲಮ್ಮ ದುಡ್ದಾಳ, ಗುಡ್ಡಾಪುರ ದಾನಮ್ಮ ದುಡ್ದಾಳ. ಇವರು ದುಡಿತಾರೇನು ಹೊತ್ತು ಮುಳುಗಿಸ್ತಾನ. ಒಲವಾಯಿ ರೇಖಾ ನೀನು ನನಗೆ ಇವತ್ತು ಅಬ್ಯಾಳ ಪರಮಾತ್ಮ ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲನ್ನು ಇವತ್ತು ನಿನಗೆ ಹೆಣ್ಣಿನ ಶಾಖ ಹೆಂಗ ಬೆಳೆಸಬೇಕನ್ನೋದು ಹೇಳಿ ಹೋಗ್ಲಿಕ್ಕಂದ್ರೆ ಇದು ಅಬ್ಯಾಳ ಮುರಿಯಲ್ಲ ತಿಳ್ಕೊ. ಸಮಾಧಾನ ಮೂಲ ಯಾಕಂದ್ರ ಮೊಟ್ಟ ಮೊದಲಿಗೆ ನಾನು ಹರದೇಶಿ ಹಾಡ ಇದ್ದಿದ್ದಿಲ್ರಿ. ಹೌದಾ? ನಾಗೇಶ್ ಮೇಳಾಗ ಹೋಗ್ತಿದ್ನಿ. ನಾಗೇಶ್ ಮೇಳವ್ರು ಕೂಡ ನಾ ಚೌಡ್ಕೆ ಅವ್ರ ಜೋಡಿ ಹೋದ್ನ. ಅಲ್ಲಿ ನಾಗೇಶಿನ ಹರದೇಶಿ ಮೇಳಿನ್ಯಾಗ ಹಾಲಳ್ಳಿ ಶಿವನ್ ಅಂತಕ್ಕಂತ ಹೆಸರು ಪ್ರಚಾರಕ್ಕೆ ಬರಬೇಕಾದ್ರ ಅಬ್ಯಾಳ ಪರಶುರಾಮ ಯಾವ ಉದ್ಗಟ್ಟಿ ಸತ್ಯನ ಮಾಸ್ತರ್ ಗೋಕಾಕ್ ತಾಲೂಕು ಇವರು ಇಬ್ರು ಕೂಡ ಹೊರಗೆ ತಂದು ಬಿಟ್ಟಾಗ ಹಿಂಗಾಗೈತಿ. ಎರಡೂ ಶಾಖ ಐತಿ. ನನಗ್ ಬೇಕಾಗಿ ನಾ ಅಪ್ಪನ ಬೆಳೆಸ್ತೇನೆ, ನಿನಗ್ ಬೇಕಾಗಿ ನೀ ಅವ್ವನ್ ಬೆಳೆಸ್ತಿ. ಆದ್ರೆ ಹೆಂಗೈತಿ ಅವ್ವನ್ ಒಟ್ಟ ಹೊಲದಾಗ ಕಲ್ಲು ಆದಂಗ ಆರಿಸ್ಕೊಳ್ಳೋದೈತಿ, ಆಯ್ಕೊಂಡು ತರೋದೈತಿ. ಅಪ್ಪಂದ್ ಹಂಗಿಲ್ಲ, ಬಿತ್ತೋದೈತಿ. ಯಾಕಂದ್ರೆ ಎಲ್ಲಿ ಕೈ ಹಾಕ್ತಲ್ಲ, ಕೈ ಹಾಕಿದಲ್ಲಿ ಅಪ್ಪ ಗೊಟ್ಟ ಮುತ್ತ ಮಾಣಿಕ್ಯ ಹವಳ ರತ್ನ ಎಲ್ಲ ಸುರಿತೈತಿ. ಬೆಳ್ಳಿ ಬಂಗಾರ ಬೆಟ್ಟ ಗುಡ್ಡದೊಳಗ ವಜ್ರ ವೈಡೂರ್ಯ ಮಾಣಿಕ್ಯ ಮೊದಲವಾಡ ಪರಮಾತ್ಮನಿಂದನ ಆಗತೈತಿ. ಬರೇ ಪರಮಾತ್ಮನ ನೇತ್ರದಷ್ಟು ಇದರಿಂದ ಏನಾಗೈತಿ, ರತ್ನದ ಮಣಿಗಳು ತಯಾರಾಗ್ಯಾವ. ಪರಮಾತ್ಮನ ವೀರ್ಯ ಭೂಮಿ ಮ್ಯಾಗ ಬಿದ್ದಾಗ ಇಲ್ಲಿ ಬೆಳ್ಳಿ ಬಂಗಾರ ಬೆಟ್ಟ ಗುಡ್ಡ ಇವೆಲ್ಲ ತಯಾರಾಗ್ಯಾವ. ಯಾಕ ತಿಳ್ಕೊ, ಮುತ್ತು ಮಾಣಿಕ್ಯ ಮೊದಲು ಮಾಡಿ ಇಲ್ಲೇ ಐತಿ. ನಿಮ್ಮ ಅವನಿಂದ ಏನು ಸೃಷ್ಟಿ ಅಂದ್ರೆ ಜಗತ್ತಿಗೆ ನಾನು ನೀನು ಕೂಡಿ ಮಾಡಬೇಕಾದ್ರೆ ಈ ದೈವದ ಋಣ ಎಲ್ಲಿ ತಕ ಇರ್ತತೋ ಅಲ್ಲಿ ತಕ ನಾನು ನೀನು ದೈವದ ಸೇವಾ ಮಾಡ್ಲಾಕ ಅಧಿಕಾರಿಗಳದೀವು. ದೈವದ ಪ್ರಸಾದ ಸೇವನೆ ಮಾಡ್ಲಾಕ ಅಧಿಕಾರಿಗಳದೀವು. ಯಾವಾಗ ನನ್ನ ನಿನ್ನ ಋಣ ದೈವದ ಸಂಬಂಧ ಮುಗಿತು, ನಮ್ಮ ಅಭ್ಯಾಸ ಗುರುಗಳು ಋಣಾನು ಬಂದ ಮುಗಿತ್ತು ಅಂದ್ರ ನೀ ಯಾರು ನಾ ಯಾರು ತಾಯಿ. ಇದಕ್ಕೆ ಹೆಂಗೈತಿವ, ಋಣಾನುಬಂಧ ರೂಪೇಣ ಪಶು ಪತ್ನಿ ಪುತ್ರ ಸುತ ಆಲಯ. ಯಾಕಂದ್ರ ಹೆಣ್ತಿ ಮಕ್ಕಳು ಋಣಾನುಬಂಧ ಮೊದಲ ಋಣದ ಭಾರದ ಮ್ಯಾಗ ಹೆಣ್ತಿ ಮಕ್ಕಳು ಹೊಲ ಮನೆ ಆಸ್ತಿ ಅಂತಸ್ತು ಐಶ್ವರ್ಯ ಗುರು ಹಿರಿಯರ್ ಎಲ್ಲವೂ ಋಣದ ಭಾರದ ಮ್ಯಾಗ ಬರ್ತೈತಿ. ಆದ್ರೆ ನೀ ಯಾರ ಭಾರದ ಮ್ಯಾಗ ಬಂದದಿ? ಇವರು ಬಂದಾರೆ ಡುಬ್ನಾಗ ಡಬ್ಬಿ ಕಟ್ಕೊಂಡು ಬಾರಿಸೋದಕ್ಕ. ಇವ್ರು ಅಲ್ಲ ಇವನು ಇತರು ಡುಬ್ಬಕ್ ಡಬ್ಬಿ ಕಟ್ಟಿ ಬಾರಿಸಲಿ, ಹಂಗ ಬಾರಿಸಿದ್ರೆ ಪೆಟ್ ಹತ್ತೈತಿ. ಡುಬ್ಬಕ್ ಡಬ್ಬಿ ಕಟ್ಟಿ ಬಾರಿಸೋದು ಇವ್ರು. ನೋಡುನು ಒಂದು ಚೌಕನ್ನ. ಯಾಕಂದ್ರೆ ಹೆಣ್ಮಗಳು ಏನ ಬಾಳ ಕೇಳ ಒಂದು ತಾಸಂದ್ರ ಒಟ್ಟು ಎಲ್ಲ ಪ್ರಶ್ನೆ ಸಾಹಿತ್ಯಗಳನ್ನ ಇಟ್ಟ